Somebody can have a desire, like a journalist can have a desire to become the editor, but it is ultimately the owner of the television channel who will pick up an editor. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸುರ್ಜೇವಾಲಾ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತೆ ಅಭಿಪ್ರಾಯ ಸಂಗ್ರಹ, ಶಾಸಕರಿಂದ ಅಭಿಪ್ರಾಯ ಸಂಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ. ಈ ಬಾರಿ ಅವರ ಸ್ಟೈಲು ಚೇಂಜ್ ಆಗಿದೆ. ಸುರ್ಜೇವಾಲಾ ಶಾಸಕರಿಂದ ರೈಟಿಂಗಲ್ಲಿ ಒಪಿನಿಯನ್ ತಗೋತಾ ಇದ್ದಾರೆ. ಯಾಕಾಗಿ ಈ ಬದಲಾವಣೆ? ಶಾಸಕರಿಂದ ದಾಖಲೆಯ ರೂಪದಲ್ಲಿ ಅವರು ಅಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನು ಏನು ಮಾಡ್ತಾರೆ, ಅದನ್ನು ಹೈಕಮಾಂಡಿಗೆ ಕೊಟ್ಟು ಅದರ ಪರಿಣಾಮಗಳೇನು ಮತ್ತು ಇಂಥದ್ದೊಂದು ಯತ್ನದ ಹಿಂದಿನ ತಂತ್ರಗಾರಿಕೆ ಏನು? ಸಿದ್ದರಾಮಯ್ಯ ಬೆಂಬಲಿಗರು ಈ ವಿದ್ಯಮಾನದಿಂದ ಕೆಂಡವಾಗಿದ್ದು ಇದು ಬರುವ ದಿನಗಳಲ್ಲಿ ಗಂಭೀರ ಸ್ವರೂಪ ಪಡೆಯುವ ದಿಕ್ಸೂಚಿಯಾಗಿ ಕಾಣ್ತಾ ಇದೆ. ಹಾಗಾದರೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಒಂದು ಬ್ಯಾಚಿನ ಅಭಿಪ್ರಾಯ ಪಡೆದು ಅದನ್ನು ದೆಹಲಿಗೆ ತಲುಪಿಸಿ ಇದೀಗ ಮತ್ತೆ ಬಂದು ಎರಡನೇ ಬ್ಯಾಚಿನ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ. ಸುರ್ಜೇವಾಲಾ ಹೇಳ್ತಿದ್ದಾರೆ, ಪಕ್ಷ ಪುನರ್ರಚನೆ ಮಾಡೋದಕ್ಕೆ, ಪಕ್ಷ ಸಂಘಟನೆ ಸರಿ ಮಾಡೋದಕ್ಕೆ, ಪಕ್ಷಕ್ಕೆ ಚೈತನ್ಯ ತುಂಬೋದಕ್ಕೆ ಇದು ಇನ್ಸ್ಟಿಟ್ಯೂಷನಲ್ ಎಕ್ಸಸೈಸ್ ಅನ್ನೋ ಶಬ್ದವನ್ನು ಬಳಸ್ತಾರೆ. ಪಕ್ಷಕ್ಕೋಸ್ಕರ ಪಕ್ಷವನ್ನು ಬಿಗಿ ಮಾಡೋದಕ್ಕೆ ನಾನು ಇದನ್ನು ಮಾಡ್ತಿದ್ದೀನಿ ಅಂತ. ಈಗ ಪಕ್ಷ ಬಿಗಿ ಮಾಡೋದಿತ್ತು ಅಂದರೆ KPCC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿಸೋ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸೋ, ಇನ್ನು ಅವ್ರ ಮೀಟಿಂಗ್ ಮತ್ತು ಬೇರೆ ಬೇರೆ ಘಟಕಗಳು, OBC ಘಟಕ, ವುಮೆನ್ ವಿಂಗೋ, ಯೂತ್ ಕಾಂಗ್ರೆಸ್ಸೋ, NSO ಅವ್ರ ಮೀಟಿಂಗ್ ಮಾಡಬೇಕು. ಪಕ್ಷ ಸಂಘಟನೆ ಬಿಗಿ ಮಾಡ್ತೀನಿ ಅಂತ MLAಗಳು 1-to-1 ಮೀಟಿಂಗು ಹೇಗೆ ಮಾಡ್ತಿದ್ದಾರೆ ಅಂದರೆ ಅವರು ಹೇಳ್ತಿರೋದೊಂದು, ಮಾಡ್ತಿರೋದು ಮತ್ತೊಂದು. ಅಂದರೆ ಇದರ ಹಿಂದೆ ಒಂದು ಪರೋಕ್ಷವಾದಂತಹ, ಅಸದೃಶವಾದಂತಹ ಉದ್ದೇಶ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ಅವರ ಸ್ಟೈಲ್ ಚೇಂಜ್ ಆಗಿದೆ. ಎರಡನೇ ಬ್ಯಾಚಿಗೆ ಅವರ ರೀತಿ ಚೇಂಜ್ ಆಗಿದೆ. ಅವರು ಶಾಸಕರಿಂದ ರೈಟಿಂಗಲ್ಲಿ ಅವರ ಅಭಿಪ್ರಾಯ ಕೇಳ್ತಿದ್ದಾರೆ. ಈ ಚೇಂಜಸ್ ಯಾಕೆ? ಇದು ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಅವರು ಬರೀ ಅಭಿಪ್ರಾಯವನ್ನು ಅವರು ಪಡ್ಕೊಂಡು ಅದನ್ನು ನೋಟ್ ಮಾಡಿಕೊಂಡು ಹೈಕಮಾಂಡಿಗೆ ಸಬ್ಮಿಟ್ ಮಾಡಿದರೆ ಸುರ್ಜೇವಾಲಾ ಒಬ್ಬ ನಾಯಕರ ಪರವಾಗಿ ತಾವೇ ಅಭಿಪ್ರಾಯವನ್ನು ಬರೆದು ಅದನ್ನು ಸಲ್ಲಿಸ್ತಿದ್ದಾರೆ ಅನ್ನುವ ಆರೋಪ ಅವ್ರ ಮೈ ಮೇಲೆ ಬರಬಹುದು, ಅಥವಾ ಬರುವ ಸೂಚನೆ ಅವ್ರಿಗೆ ಕಾಣಿಸ್ತಿರಬಹುದು. ಆದ್ದರಿಂದ ಶಾಸಕರ ಅಭಿಪ್ರಾಯವನ್ನು ಪಡೆಯುವಾಗಲೇ ರೈಟಿಂಗಲ್ಲಿ ಕೊಟ್ಬಿಡಿ ಅಂತಂದರೆ ಅವ್ರು ಕೊಟ್ಟಿರುವ ದಾಖಲೆ ಅವ್ರ ಕೈಲಿರುತ್ತೆ. ಶಾಸಕರ ಲಿಖಿತ ಅಭಿಪ್ರಾಯವನ್ನು ಹೋಗಿ ಹೈಕಮಾಂಡ್ ಟೇಬಲ್ ಮೇಲಿಡೋದು ಅವರ ಉದ್ದೇಶ. ಇವತ್ತು ಕೂಡ ಸರಿಸುಮಾರು ಒಟ್ಟು 90 ಶಾಸಕರ ಅಭಿಪ್ರಾಯವನ್ನು ಪೂರ್ತಿ ಮಾಡಿದ್ದಾರೆ. ಎಲ್ಲವೂ ರೈಟಿಂಗಲ್ಲಿದೆ. ಅವರು ಆ ರೈಟಿಂಗಲ್ಲಿರುವಂತಹ ದಾಖಲೆಗಳ ಜೊತೆಗೆ ಓರಲ್ ಆಗಿ ಮುಖಾಮುಖಿ ಚರ್ಚೆಯಲ್ಲಿ ಕೆಲವು ಸಂಗತಿಗಳನ್ನು ಕೇಳಿ ಪಾಯಿಂಟ್ಸನ್ನು ನೋಟ್ ಮಾಡಿ ಅವರು ಅದನ್ನು ಸಂಗ್ರಹ ಮಾಡಿ ಸಿದ್ಧಪಡಿಸ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಬರುವ ಹೊತ್ತಿಗೆ ಈ ಒಂದು ಕರ್ನಾಟಕದಲ್ಲಿ ಶಾಸಕರ ಅಭಿಪ್ರಾಯಗಳ ಕಡತ ಒಂದು ರೀತಿಯಲ್ಲಿ ದಾಖಲೆಯ ರೀತಿಯಲ್ಲಿ ಶಾಸಕರ ಸಹಿಯೊಂದಿಗೆ, ಶಾಸಕರ ಲಿಖಿತ ಪತ್ರದೊಂದಿಗೆ ಸಿದ್ಧವಾಗಲಿದೆ. ಯಾಕಾಗಿ ಈ ಎಕ್ಸಸೈಸ್? ಇನ್ಸ್ಟಿಟ್ಯೂಷನಲ್ ಎಕ್ಸಸೈಸ್ ಅಲ್ಲ. CM DCM ಅವರ ಆಬ್ಸೆನ್ಸಲ್ಲಿ ಎಕ್ಸ್ಟ್ರಾ ಫೋರ್ಸ್ ಎನ್ನುವ ರೀತಿಯಲ್ಲಿ, ಎಕ್ಸ್ಟ್ರಾ ಪವರ್ ಸೆಂಟರ್ ಆಗಿ AICC ಜನರಲ್ ಸೆಕ್ರೆಟರಿ ರಾಜ್ಯದ ಚುನಾಯಿತ ಸದಸ್ಯರನ್ನು ಕೂರಿಸ್ಕೊಂಡು ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅನ್ನೋದಿದೆಯಲ್ಲ, ಆ ಪ್ರಕ್ರಿಯೆಯೇ ಒಂದು ರೀತಿಯಲ್ಲಿ ವೀಕ್ಷಕರ ಶೈಲಿಯ ವರ್ತನೆ. ಅಬ್ಸರ್ವರ್ಸ್, ಸೆಂಟ್ರಲ್ ಅಬ್ಸರ್ವರ್ಸ್ ಎನ್ನುವ ರೀತಿಯಲ್ಲಿ ಸುರ್ಜೇವಾಲಾ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ಸ್ಟಿಟ್ಯೂಷನಲ್ ಎಕ್ಸಸೈಸ್ ಅಲ್ಲ ಇದು, ಅಡ್ಮಿನಿಸ್ಟ್ರೇಟಿವ್ ಎಕ್ಸಸೈಸ್ ಕೂಡ ಅಲ್ಲ ಇದು. ಒಪಿನಿಯನ್ ಕಲೆಕ್ಷನ್, ಒಪಿನಿಯನ್, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಶಾಸಕರ ಒಪಿನಿಯನ್ನು. ಅಡ್ಮಿನಿಸ್ಟ್ರೇಷನ್ನಿನ ಮುಖ್ಯಸ್ಥ ಯಾರು? CM. ಅಡ್ಮಿನಿಸ್ಟ್ರೇಷನ್ನ ಮುಖ್ಯಸ್ಥ ಯಾರು? CM. ಅವರ ಅಭಿಪ್ರಾಯ ಸಂಗ್ರಹ ಮಾಡ್ತಿರೋದು ಯಾರ ಬಗ್ಗೆ? CM ನೇತೃತ್ವದ ಮಿಷನರಿ ಬಗ್ಗೆ, CM ನೇತೃತ್ವದ ಆಡಳಿತದ ಯಂತ್ರದ ಬಗ್ಗೆ.
ಅದು ರೈಟಿಂಗಲ್ಲಿ ದಾಖಲೆಯ ರೀತಿಯಲ್ಲಿ. ಇದು ಮೋಸ್ಟ್ ಸಿಗ್ನಿಫಿಕೆನ್ಸ್. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಲಿಖಿತ ದಾಖಲೆಗಳನ್ನು, ಶಾಸಕರ ಅಭಿಪ್ರಾಯ ಸಂಗ್ರಹದ ಈ ಲಿಖಿತ ದಾಖಲೆಗಳನ್ನು ಮುಖ್ಯಮಂತ್ರಿಯ ವಿರುದ್ಧ ಒಂದು ಪ್ರಬಲ ಅಸ್ತ್ರದಂತೆ ಅದನ್ನು ಬಳಸ್ತಾರ. ರಾಹುಲ್ ಗಾಂಧಿಯವರು ವಿದೇಶದಿಂದ ಮರಳುವ ಹೊತ್ತಿಗೆ ಶಾಸಕರ ಅಭಿಪ್ರಾಯದ ಈ ಒಂದು ದಾಖಲೆ ಅವರ ಟೇಬಲ್ ಮೇಲಿರುತ್ತಾರೆ. ಇದನ್ನು ಗಮನಿಸಿದಂತಹ ರಾಹುಲ್ ಗಾಂಧಿಯವರು ಅಥವಾ ಕಾಂಗ್ರೆಸ್ನ ಹೈಕಮಾಂಡು ಯಾವ ತೀರ್ಮಾನಕ್ಕೆ ಬರುತ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ರಾಜಕೀಯ ಪ್ರಕ್ರಿಯೆಗೆ ಅವರೇ ಕೈ ಹಾಕಿದ್ದಾರೆ. ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಹೇಳಿದರೂ ಕೂಡ ರಾಜಕೀಯ ಪ್ರಕ್ರಿಯೆಗೆ ಸುರ್ಜೇವಾಲಾ ಅವರೇ ಕೈ ಹಾಕಿರೋದು ಈ ಡೆವಲಪ್ಮೆಂಟಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಯಾಕಾಗಿ ರೈಟಿಂಗಲ್ಲಿ ಯಾಕೆ ಶಾಸಕರ ಅಭಿಪ್ರಾಯವನ್ನು ರೈಟಿಂಗಲ್ಲಿ ಯಾಕೆ, ಅದರ ಹಿಂದಿನ ಉದ್ದೇಶವೇನು, ಇಷ್ಟೇ ಸಾಕು. ಇವತ್ತು ಅವರು ಕ್ಯಾಟಗಾರಿಕಲ್ ಆಗಿ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ ಬಾಯ್ಬಿಟ್ಟು ರೈಟಿಂಗಲ್ಲಿ ತಗೋತಿದ್ದೀನಿ ಅಂತ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸಿದ್ದರಾಮಯ್ಯ ಅವರ ಬೆಂಬಲಿಗರು ಎಲ್ಲೋ ಒಂದು ಕಡೆ ಅವರು ಶಾಸಕರ ಅಭಿಪ್ರಾಯವನ್ನು ಸುರ್ಜೇವಾಲಾ ಪಡ್ಕೊಂಡು ತಮ್ಮ ಅಭಿಪ್ರಾಯವನ್ನು ಸೇರಿಸಿ ಹೈಕಮಾಂಡಿಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಆಡಿರುವ ಹಿನ್ನೆಲೆಯಲ್ಲಿ ಇಂತಹದ್ದೊಂದು ಟ್ರಾನ್ಸ್ಪರೆಂಟ್ ಅನ್ನಿಸಿಕೊಳ್ಳಬಹುದಾದ ಪ್ರಕ್ರಿಯೆಗೆ ಅವರು ಕೈ ಹಾಕಿದ್ದಾರೆ. ಒಂದು ಸಹಜವಾಗಿ ಶಾಸಕರು ಈ ಸರ್ಕಾರದ ವಿರುದ್ಧ ಬೇಸರಗೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನೇ ರಸ್ತೆ, ನೀರು, ಚರಂಡಿ ಎಲ್ಲ ವಿಚಾರದಲ್ಲೂ ಕೂಡ ಅವರು ಜನರ ಹತ್ರ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ. ಸರ್ಕಾರದ ಇಡೀ ಹಣ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಹೀಗಾಗಿ ಸಹಜವಾಗಿ ಅವರು ಅಸಮಾಧಾನದ ಪತ್ರವನ್ನು ಬರೆದಿದ್ದಾರೆ. ಅದು ನಾಯಕತ್ವದ ವಿರುದ್ಧ ಬರೆದ ಪತ್ರವ, ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆಗೆ ಅಭಿಪ್ರಾಯ ಸಂಗ್ರಹಿಸುವ ಪತ್ರವ ಅದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಪತ್ರವಾಗಿ ಅದು ಬಳಕೆ ಆಗುತ್ತಾ. ಹೀಗಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇಬ್ಬರು ಕೂಡ ದೆಹಲಿನಲ್ಲಿದ್ದಾರೆ. CM ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಈ ತಿಂಗಳ 10ನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯ ಬಳಿಕ ನಿಜವಾದ ರಾಜಕೀಯ ವಿದ್ಯಮಾನ, ನಿಜವಾದ ರಾಜಕೀಯ ಮುಸುಕಿನ ಯುದ್ಧ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಂತರಿಕ ಪಾಳ್ಯದಲ್ಲಿ ವಿವಿಧ ಬಣಗಳಲ್ಲಿ ಬರುವ ದಿನಗಳಲ್ಲಿ ತೀವ್ರಗೊಳ್ಳುವುದು ನಿಶ್ಚಿತವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.